ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸರ್ಕಾರಿ ನೌಕರರಿಗೆ ನೀಡೋ ಹೆಚ್ಚಳ ಮಾಡಿರುವಂತಹ ಶೇಕಡ 2 ತುಟಿ ಭತ್ಯೆಯನ್ನು ಏನು ಹೆಚ್ಚಳ ಮಾಡಿದ್ದಾರೆ ಅದರ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ನಿಮ್ಮ ಕಲೀಗ್ಸ್ ಯಾರಿದ್ರೋ ಅವ್ರ ಜೊತೆ ಶೇರ್ ಮಾಡಿ. ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಬಾರಿ ನೋಡೋರಾಗಿದ್ದರೆ, ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ಮತ್ತು ಪೆನ್ಷನರ್ಸ್ ರಿಲೇಟೆಡ್ ಏನೇ ಅಪ್ಡೇಟ್ ಇದ್ರೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಫಿಷಿಯಲ್ ಆರ್ಡರ್ಸ್ ಏನಿದೆಯೋ ಅದನ್ನೇ ಟೈಪ್ ಮಾಡಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಗಾಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆಲ್ ಅಂತ ಸೆಟ್ ಮಾಡೋದ್ರಿಂದ ನಾನು ಏನೇ ಅಪ್ಡೇಟ್ ಇದ್ರ ವಿಡಿಯೋ ಮಾಡಿದಾಗ ಇಮಿಡಿಯೇಟಾಗಿ ನಿಮಗೆ ತಿಳಿದು ಬರುತ್ತೆ ಹಾಗೂ ಎಲ್ಲ ವಿಷಯಗಳನ್ನು ನಿಮಗೆ ಇಮಿಡಿಯೇಟಾಗಿ ತಿಳಿದುಕೊಳ್ಬೋದು. ಹಾಗೂ ನೀವೇನಾದರೂ ಇದರಲ್ಲಿ ಪೆನ್ಷನ್ ಕ್ಯಾಲ್ಕುಲೇಷನ್ ಅಥವಾ DA ಕ್ಯಾಲ್ಕುಲೇಷನ್, ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಬಗ್ಗೆ ಡೌಟ್ ಇದ್ದರೆ ನಾನು ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅಂತ ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಇದುವರೆಗೆ ಏನೇನು ಅಪ್ಡೇಟ್ ಆಗಿದೆಯೋ, ಏನೇನು ಆರ್ಡರ್ಸ್ ಬಂದಿದೆ ಅದರೆಲ್ಲ ಅಂಶಗಳನ್ನು ನಾನು ಅದರಲ್ಲಿ ತಿಳಿಸಿದ್ದೀನಿ. ಪೆನ್ಷನ್ ಕ್ಯಾಲ್ಕುಲೇಷನ್ನು, DA ಕ್ಯಾಲ್ಕುಲೇಷನ್ನು, ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಎಲ್ಲದನ್ನು ಹಾಕಿದ್ದೀನಿ. ಆ ವಿಡಿಯೋಗಳನ್ನು ಕೂಡ ಒಂದ್ಸಲ ಚೆಕ್ ಮಾಡಿಕೊಳ್ಳಿ. ಮೊದಲನೇದಾಗಿ ನಾನು ಹೇಳಿದಾಗೆ ನೌಕರರ ತುಟಿ ಭತ್ಯೆಯನ್ನು ಪ್ರಸಕ್ತ ಶೇಕಡ 53ರಿಂದ ಮೂಲವೇತನ ಮಟ್ಟದಿಂದ ಶೇಕಡ 55ಕ್ಕೆ ಹೆಚ್ಚಾಗಲಿದೆ ಅಂತ ಹೇಳಿದ್ದಾರೆ. ಸೊ ಇದು ನೀವು ನೋಡ್ತಿರ್ಬೋದು, ಇದು ಕೇಂದ್ರ ಸರ್ಕಾರಿ ನೌಕರರ ತುಟಿ ಭತ್ಯೆ ಹೆಚ್ಚಳದ ಬಗೆಗಿನ ಅಪ್ಡೇಟು. ನೀವೇನಾದರೂ ರಾಜ್ಯ ಸರ್ಕಾರಿ ನೌಕರರಾಗಿದ್ದರೆ ದಯವಿಟ್ಟು ನನ್ನ ಚಾನಲಲ್ಲಿ ಆಲ್ರೆಡಿ ರೀಸೆಂಟ್ ಅಪ್ಡೇಟ್ ಏನಿದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಬಜಾಜ್ ಫಿನ್ಸರ್ವ್ ಅವರ ವರದಿಯ ಪ್ರಕಾರ ತುಟಿ ಭತ್ಯೆಯು ಕೇಂದ್ರ ಸರ್ಕಾರಿ ನೌಕರರ ವೇತನದ ಒಂದು ಅಂಶವಾಗಿದ್ದು, ಆರ್ಥಿಕೆಯಲ್ಲಿ ಹೆಚ್ಚುತ್ತಿರುವ ಹಣದುಬ್ಬರದ ಪರಿಣಾಮವನ್ನು ಕಡಿಮೆ ಮಾಡಲು ಸರ್ಕಾರವು ಅವರಿಗೆ ಪಾವತಿಸುತ್ತದೆ. ದತ್ತಾಂಶದ ಪ್ರಕಾರ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟಿ ಭತ್ಯೆಯ ಹೆಚ್ಚಳವನ್ನು ಜೂನ್ 2022ಕ್ಕೆ ಕೊನೆಗೊಳ್ಳುವ ಅವಧಿಗೆ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕದ 12 ಮಾಸಿಕ ಸರಾಸರಿಗಳಲ್ಲಿನ ಶೇಕಡಾವಾರು ಹೆಚ್ಚಳದ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಅಂದರೆ AICPI ಇಂಡೆಕ್ಸ್ ಏನಿದೆ ಅದರ ಮೇಲೆ ಈ DA ಹೈಕನ್ನು ಲೆಕ್ಕ ಹಾಕಲಾಗುತ್ತೆ. ಕೇಂದ್ರ ಸರ್ಕಾರವು ಪ್ರತಿ ವರ್ಷ ಜನವರಿ ಮತ್ತು ಜೂನ್ನಲ್ಲಿ ಭತ್ಯೆಗಳ ಪಾವತಿಯನ್ನು ಪರಿಷ್ಕರಿಸುತ್ತದೆ. ಆದರೆ ಮಾಧ್ಯಮದ ವರದಿಯ ಪ್ರಕಾರ ಮಾರ್ಚ್ ಮತ್ತು ಸೆಪ್ಟೆಂಬರ್ನಲ್ಲಿ ಪ್ರಕಟಣೆಯನ್ನು ಅನುಸರಿಸಲಾಗುತ್ತದೆ. ಅಂದರೆ ಜನವರಿ ಮತ್ತು ಜೂನಲ್ಲೇ ಅದನ್ನು ಆರ್ಡರ್ ಪಾಸ್ ಮಾಡ್ತಾರೆ, ಆದರೆ ಅದು ಜಾರಿಗೆ ಬರೋದು ಮಾರ್ಚ್ ಮತ್ತು ಸೆಪ್ಟೆಂಬರಲ್ಲಾಗಿರುತ್ತೆ. ವರ್ಷಕ್ಕೆ 2 ಬಾರಿ ಈ DA ಹೈಕ್ ಅಂತ ಏನಿರುತ್ತೋ ಅದನ್ನು ಮಾಡ್ತಾರೆ. ತುಟಿ ಭತ್ಯೆಯ ಶೇಕಡಾವಾರು ಅಂದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ, ಕಳೆದ 12 ತಿಂಗಳುಗಳಿಗೆ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕದ ಸರಾಸರಿ ಎಷ್ಟು ಅಂತ ಅದನ್ನು ಮೂಲ ವರ್ಷ 2001 ಅದನ್ನು ಈ ಥರ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಕೇಂದ್ರ ಸಾರ್ವಜನಿಕ ವಲಯದ ಉದ್ಯೋಗಿಗಳಿಗೆ DA ಕಳೆದ 3 ತಿಂಗಳಿಗೆ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕದ ಸರಾಸರಿ ಮೂಲ ವರ್ಷ 2001. ಕೈಗಾರಿಕಾ ಕಾರ್ಮಿಕರ ಇತ್ತೀಚಿನ ಗ್ರಾಹಕ ಬೆಲೆ ಸೂಚ್ಯಂಕ ಕೇಂದ್ರ ಸರ್ಕಾರಿ ಉದ್ಯೋಗಿಗಳಿಗೆ DAಯನ್ನು ಶೇಕಡ 2 ಹೆಚ್ಚಿಸಲು ನಿರ್ಧರಿಸಲಾಗಿದೆ. ಇದು ಜನವರಿ 2025ರಿಂದ ಜಾರಿಗೆ ಬರುತ್ತದೆ. 7ನೇ ವೇತನ ಆಯೋಗದ ಅಡಿಯಲ್ಲಿ DA ಶೇಕಡ 55.98ಕ್ಕೆ ಹೆಚ್ಚಾಗಲಿದೆ. ಇದೇನು ಕ್ಯಾಲ್ಕುಲೇಷನ್ ನೀವು ನೋಡ್ತಿರ್ಬೋದು, ಮಿಡ್ಲಲ್ಲಿ ಕೊಟ್ಟಿದ್ದಾರೆ. ಈ ಕ್ಯಾಲ್ಕುಲೇಷನನ್ನು ಯೂಸ್ ಮಾಡಿಕೊಂಡು ಈ 2% ಅವರು ಐಡೆಂಟಿಫೈ ಮಾಡಿದ್ದಾರೆ ಅಂತ. ಸೊ ಈ ಕ್ಯಾಲ್ಕುಲೇಷನ್ನಲ್ಲಿ ಡೀಪಾಗಿ ಹೋಗುವಂಥ ಏನೂ ಅಗತ್ಯ ಇಲ್ಲ. ಏನಕ್ಕೆ ತೋರಿಸಿದ್ದಾರೆ ಅಂದರೆ 2% ಅಂತ ಹೆಂಗೆ ಡಿಸೈಡ್ ಮಾಡ್ತೀರಾ ಹೈಕ್ ಮಾಡೋದು ಅಂತ ಕೆಲವರು ಕೇಳ್ಬೋದಲ್ವ. ಅದು ಯಾವ ಆಧಾರದ ಮೇಲೆ 2% ಡಿಸೈಡ್ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಈ ಕ್ಯಾಲ್ಕುಲೇಷನನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಏನಂದರೆ ಈ ಜನವರಿ 2025ರಿಂದನೇ ಈ 2% ಅನ್ನೋದು ಜಾರಿ ಆಗಬೇಕಿತ್ತು, ಆದರೆ ಆಗಿಲ್ಲ. ಹಾಗಾಗಿ ಮಾರ್ಚಿಂದ ಈ 2% ಹೈಕ್ ಜಾಸ್ತಿ ಆಗಿ 53 ಇರುವಂತಹ DA ಕರೆಂಟ್ DA ಏನಿದೆ ಅದು 55 ಆಗಲಿದೆ, 55.98 ಅಷ್ಟು ಆಗಲಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ DA ಹೈಕಿಂದ ತುಂಬಾ ಉಪಯೋಗ ಆಗುತ್ತೆ. 2% ಅಂದ್ರೂ ಏನು ಕಡಿಮೆ ಅಲ್ಲ, ಯಾಕಂದರೆ ಇನ್ನೊಂದು ಸಲ ಮತ್ತೆ ಜೂನಲ್ಲಿ DA ಹೈಕ್ ಆಗೋದ್ರಿಂದ
2% ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇನ್ನೊಂದು ವಿಷಯ ಹಲವು ಜನ ಕೇಳ್ತಾ ಇದ್ರಿ, ಇವಾಗಲೇ 50% ಪಾಸ್ ಆಗಿದೆ, ಆದರೆ ಮೂಲ ವೇತನಕ್ಕೆ ಇನ್ನೂ ಸೇರಿಸಿಲ್ಲ, ಅದೇ ಥರ 53, 55 ಅಂತ ಅದನ್ನೇ ಜಾಸ್ತಿ ಮಾಡ್ತಿದ್ದಾರೆ ಅಂತ. ಸೊ ಸರ್ಕಾರ ಏನು ಹೇಳಿದೆ ಅಂದರೆ, ಸದ್ಯಕ್ಕೆ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ತುಟಿ ಭತ್ಯೆಯನ್ನೇ ಇದೇ ಥರ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಏನು ಈ 50% ಆಗಿದ್ದನ್ನು ಮೂಲ ವೇತನಕ್ಕೆ ಸೇರಿಸ್ಬೇಕು, ಅದನ್ನು ಪರಿಗಣಿಸೋದಿಲ್ಲ, ಡಿ ಎ ಹೈಕ್ ಮಾತ್ರ ಜಾಸ್ತಿ ಮಾಡ್ತಾ ಹೋಗ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇದು ಕೇಂದ್ರ ಸರ್ಕಾರಿ ನೌಕರರು ಹಾಗೂ ನಿವೃತ್ತಿದಾರರಿಗೆ ಇನ್ಫಾರ್ಮೇಷನ್ ಆಗಿತ್ತು. ನೀವೇನಾದರೂ ರಾಜ್ಯ ಸರ್ಕಾರಿ ನೌಕರರು ಮತ್ತು ಅಥವಾ ನಿವೃತ್ತಿದಾರರಾಗಿದ್ದರೆ ಸದ್ಯದಲ್ಲಿ ಯಾವುದೇ ರೀತಿಯ ಡಿ ಎ ಹೈಕ್ ಇಲ್ಲ. ಏನು ಲಾಸ್ಟ್ ಇಯರ್ ಆಗಸ್ಟ್ನಲ್ಲಿ ಏನು ಜಾರಿಗೆ ತಂದಿದ್ರು 7ನೇ ವೇತನ ಆಯೋಗದಡಿಯಲ್ಲಿ, ಅದೇ ಕಂಟಿನ್ಯೂ ಆಗುತ್ತೆ. ಹಾಗೂ ಹಲವಾರು ಜನ 70 ವರ್ಷದ ಮೇಲಿನವರ ಪೆನ್ಷನ್ ಹೆಚ್ಚಳದ ಬಗ್ಗೆನೂ ಕೂಡ ಕೇಳಿದರು. ಸದ್ಯಕ್ಕೆ ಪೆನ್ಷನ್ ಹೆಚ್ಚಳದ ಬಗ್ಗೆ ಯಾವುದೇ ರೀತಿಯ ಆದೇಶ ಇಲ್ಲ. ಆದರೆ ರೀಸೆಂಟಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಈ ಏನೇನು ಬೇಡಿಕೆಗಳು ಬಾಕಿ ಇದೆಯೋ, ಈ ಆರೋಗ್ಯ ಸಂಜೀವಿನಿ ಮತ್ತು ಹಳೆ ಪಿಂಚಣಿ ಯೋಜನೆ ಇಂಥ ಯೋಜನೆಗಳ ಬಗ್ಗೆ ಬೇಡಿಕೆ ಇಟ್ಟಿದ್ರು. ಅದರ ಬಗ್ಗೆ ಕೂಡ ಶೀಘ್ರದಲ್ಲೇ ಆದೇಶವನ್ನು ಹೊರಡಿಸ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆದರೆ ಯಾವುದೇ ರೀತಿಯ ಆದೇಶ ಇನ್ನೂ ಹೊರಬಂದಿಲ್ಲ. ಅದು ಹೊರಬಂದ ತಕ್ಷಣವೇ ನಾನು ಅದರ ಮೇಲೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೂ ಇನ್ನೂ ಹಲವಾರು ಜನ ಕೇಳ್ತಾ ಇದ್ದಾರೆ, ಇನ್ನೂ 7th ಪೇ ಕಮಿಷನ್ ಪ್ರಕಾರ ಅಪ್ಡೇಟ್ ಆಗಿರುವಂಥ ಪೆನ್ಷನ್ ಇನ್ನೂ ಬರ್ತಾ ಇಲ್ಲ, ಹಳೆ ಪೆನ್ಷನ್ನೇ ಬರ್ತಾ ಇದೆ ಅಂತ. ನಾನು ಆಲ್ರೆಡಿ ಹೇಳಿದಾಗೆ ಇದೊಂದು ರಾಜ್ಯದ ಮೇಲೆ ಹೆಚ್ಚುವರಿ ಹೊರೆ ಆಗಿರೋದ್ರಿಂದ ಅವರು ಒಂದೇ ಸಲಕ್ಕೆ ಎಲ್ಲರಿಗೂ ಪೆನ್ಷನ್ ಜಾಸ್ತಿ ಮಾಡಲ್ಲ, ಡಿಪಾರ್ಟ್ಮೆಂಟ್ ವೈಸ್ ಜಾಸ್ತಿ ಮಾಡ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಬರೋದೇನಾದರೂ ಡಿಲೇ ಆಗಿದ್ರೂ ಖಂಡಿತವಾಗಿಯೂ ಬಂದೇ ಬರುತ್ತೆ. ಎಷ್ಟು ಡಿಲೇ ಆದರೂ ಕೂಡ ಅವರು ಏನು ಯಾವಾಗ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆವಾಗ ಬಾಕಿ ಇರೋದು, ಅಂದರೆ ಲಾಸ್ಟ್ ಇಯರ್ 2024 ಆಗಸ್ಟ್ ಇಂದ ಕೂಡ ಬಾಕಿ ಇರುವಂತಹ ಡಿ ಎನ್ನು ಕೊಡಲೇಬೇಕಾಗುತ್ತೆ, ಹೆಚ್ಚಳ ಮಾಡಿ ಕೊಡಲೇಬೇಕಾಗುತ್ತೆ. ಹಾಗೂ ಇದು ಕುಟುಂಬ ಪಿಂಚಣಿಯವರಿಗೆ ಕೂಡ ಅಪ್ಲೈ ಆಗುತ್ತೆ. ಕುಟುಂಬ ಪಿಂಚಣಿ ಪಡೆದುಕೊಳ್ಳೋರು ಹಲವಾರು ಜನ ತಿಳಿಸ್ಕೊಟ್ಟಿದ್ರಿ, ಇನ್ನೂ ಹಳೆ ಪೆನ್ಷನ್ನೇ ಬರ್ತಿದೆ ಅಂತ. ಅದನ್ನು ಕೂಡ ಜಾಸ್ತಿ ಮಾಡಿ ಅಂತ ಆದೇಶ ಹೊರಡಿಸೋದ್ರಿಂದ ಖಂಡಿತವಾಗಿಯೂ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ, ಯಾವಾಗ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನನ್ನ ಚಾನಲ್ನಲ್ಲಿ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹಾಗೂ ಇನ್ನೂ ಯಾವುದಾದ್ರೂ ಬೇರೆ ವಿಷಯಗಳ ಬಗ್ಗೆ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದರ ಮೇಲೆ ಕೂಡ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಾನು ಕೇಳಿದ್ದೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಗೌರ್ಮೆಂಟ್ ಜಾಬಿಗೆ ಹೇಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾ ಅಂತ. ಸೊ ಅದರ ಬಗ್ಗೆಯೂ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ತಿಳ್ಕೊಳ್ಬೇಕಂತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜನರು ಒಂದೇ ಟಾಪಿಕ್ ಬಗ್ಗೆ ಕಮೆಂಟ್ ಮಾಡಿದರೆ ಖಂಡಿತವಾಗಿಯೂ ನಾನು ಆ ಟಾಪಿಕ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋನ ನಿಮ್ಮ ಕಲೀಗ್ಸ್ ಜೊತೆ ಕೂಡ ಶೇರ್ ಮಾಡಿ.